ಯಥೋ ಧರ್ಮಸ್ತಥೋ ಜಯ. ಇದು ದ್ರೋಣ ಪರ್ವದ ಒಂದು ವಾಕ್ಯ. ಧರ್ಮೋ ಧರ್ಮ ವಿದುತ್ತಮ ಅಂತ ಕರೆಸಿಕೊಂಡಿರುವ ವಿಷ್ಣುವಿನ ಅವತಾರಭೂತರಾದ ವೇದವ್ಯಾಸರು ಯಮಧರ್ಮನ ಅವತಾರಭೂತನಾದ ಧರ್ಮರಾಜನಿಗೆ ಹೇಳಿದಂಥ ಮಾತಿದು. ಗಾಂಧಾರಿ ದುರ್ಯೋಧನ ಆಶೀರ್ವಾದ ಕೇಳಲಿಕ್ಕೆ ಬಂದಾಗ ಹೀಗೆ ಆಶೀರ್ವಾದ ಮಾಡಿರುತ್ತಾರೆ ಅಂತ ನಾವೆಲ್ಲ ಕೇಳಿರ್ತೇವೆ. ಇರ್ಬೋದು, ಆ ಕಥೆ ಅಲ್ಲಿಯೂ ಬಂದಿರಬಹುದು. ನಮಗೆ ಗಾಂಧಾರಿ ಸಾತ್ವಿಕಳು, ದುರ್ಯೋಧನ ಅಸಾತ್ವಿಕ. ಅವನಿಗೇನು ಆಶೀರ್ವಾದ ಮಾಡಿದ್ರೂ ಉಪಯೋಗವೂ ಇಲ್ಲ. ಭಗವಂತ ತನ್ನ ಭಕ್ತನಿಗೆ ಆಶೀರ್ವಾದ ಮಾಡಿದ ಒಂದು ಅದ್ಭುತವಾದ ಮಾತಿದು. ಮತ್ತದು ದ್ರೋಣ ಪರ್ವದ ಸಾರಾಂಶವನ್ನು ಕೂಡ ಹೇಳ್ತದೆ. ಇದರಲ್ಲಿ ಅಭಿಮನ್ಯುವಿನ ವಧ ಮತ್ತು ಘಟೋತ್ಕಚನ ವಧ ಇವೆಲ್ಲ ಕಥೆ ಬರ್ತವೆ. ಅನೇಕ ಆಧಾರರಹಿತವಾದ ಕಥೆಗಳು ಕೂಡ ಈ ಅಭಿಮನ್ಯುವಿನ ವಧದ ಸುತ್ತಮುತ್ತಲೆಲ್ಲ ಸೇರ್ಕೊಂಡಿವೆ. ಆ ಎಲ್ಲ ಕಥೆಗಳ ಬಗ್ಗೆ ನಾವು ಎಚ್ಚರಿಕೆಯಿಂದಿರಬೇಕು. ಅಭಿಮನ್ಯುವಿಗೆ ಗರ್ಭದಲ್ಲಿ ಯಾರೂ ಪದ್ಮವ್ಯೂಹದ ಬೋಧನವನ್ನು ಮಾಡಿರಲಿಲ್ಲ. ಸ್ವಯಂ ಅರ್ಜುನನೇ ಅವನಿಗೆ ಬೋಧನೆ ಮಾಡಿದ್ದ, ಆದ್ರೆ ಅವನಿಗೆ ಹೊರ ಬರುವುದನ್ನು ಹೇಳಿಕೊಟ್ಟಿರಲಿಲ್ಲ. ಹಾಗಿರುವಾಗ ಆತನನ್ನ ಯಾಕೆ ನೀವು ಒಳಗೆ ಕಳಿಸಿದಿರಿ ಅಂತ ಸ್ವಯಂ ಅರ್ಜುನನೇ ತನ್ನ ಸಹೋದರರನ್ನ ಆಕ್ಷೇಪಿಸ್ತಾನೆ. ಅಭಿಮನ್ಯು ಕೂಡ ಹಾಗೆ ಹೇಳ್ಕೊಂಡಿರ್ತಾನೆ, ನನಗೆ ಒಳಗೆ ಹೋಗುವುದು ಗೊತ್ತು, ಹೊರಗೆ ಹೋಗ್ಲಿಕ್ಕೆ ಬರೋದಿಲ್ಲ ಅಂತ. ಇದೆಲ್ಲ ಮಹಾಭಾರತದಲ್ಲೇ ಬಂದಿರುವಂತಹ ಅಂತಃಸಾಕ್ಷ್ಯಗಳು. ಅದಕ್ಕೆ ವಿರುದ್ಧವಾಗಿ ಅಭಿಮನ್ಯುವಿಗೆ ಯಾರೋ ನಾರದರು ಪದ್ಮವ್ಯೂಹದ ಚಕ್ರವ್ಯೂಹದ ಒಳಗೆ ಹೋಗುವುದನ್ನು ಹೇಳಿದ್ರು. ಅವನ ತಾಯಿಯ ಹೊಟ್ಟೆಯಲ್ಲಿದ್ದಾಗ ಹೊರ ಬರುವುದನ್ನು ಹೇಳ್ತಾ ಇದ್ರು. ಅಷ್ಟೊತ್ತಿಗೆ ಉತ್ತರೆ ಸುಭದ್ರೆ ಮಲಗಿಬಿಟ್ಲು. ಆಗ ಅದ್ರೊಳಗಿರುವಂತಹ ಶಿಶುವಿಗೂ ಕೂಡ ಹೊರಗೆ ಬರುವುದು ತಿಳಿಯಲಿಲ್ಲ ಅಂತ ಹೀಗೆಲ್ಲ ಆಧಾರರಹಿತವಾದ ಕಥೆಗಳನ್ನು ಹೇಳಿ ಜನರ ಮನಸ್ಸನ್ನು ರಂಜಿಸ್ತಾರೆ. ಅದೆಲ್ಲ ವ್ಯರ್ಥವಾದ ಕಥೆಗಳು ಅನ್ನೋ ಬಗ್ಗೆ ನಮಗೆ ಎಚ್ಚರ ಇರಬೇಕು. ಅಭಿಮನ್ಯುವಿನ ವಧ ಇಲ್ಲಿ ಬರ್ತದೆ, ಮತ್ತೆ ಘಟೋತ್ಕಚನ ವಧನೂ ಕೂಡ ಇಲ್ಲಿ ಬರ್ತದೆ. ಇಬ್ಬರೂ ಕೂಡ ಕೃಷ್ಣನಿಗೆ ಸೋದರ ಅಳಿಯಂದ್ರು. ಒಂದು ದೃಷ್ಟಿಯಲ್ಲಿ ಭಗವಂತ ರಕ್ಷಿಸಬೇಕು ಅಂತ ಅಪೇಕ್ಷೆ ಪಟ್ಟರೆ ಯಾರನ್ನೂ ರಕ್ಷಿಸ್ತಾನೆ, ಸಾಯಿಸಲೇಬೇಕು ಅಂತ ಅಪೇಕ್ಷೆ ಪಟ್ಟರೆ ಯಾರನ್ನೂ ಬದುಕಿಸುವುದೂ ಇಲ್ಲ. ಸತ್ತೇ ಹೋಗಿದ್ದಂಥ ಪರೀಕ್ಷಿತನನ್ನು ಬದುಕಿಸಿದ. ನಮಗಿದು ಗೊತ್ತಿದೆ. ಅಭಿಮನ್ಯುವಿನ ಪತ್ನಿ ಉತ್ತರೆಯ ಗರ್ಭದಲ್ಲಿದ್ದಂಥ ಪರೀಕ್ಷಿತ ಸತ್ತೇ ಹೋಗಿದ್ದ, ಅಶ್ವತ್ಥಾಮನ ಅಸ್ತ್ರದ ದಾಳಿಗೆ ಸಿಕ್ಕು. ಅವನನ್ನ ಬದುಕಿಸಿದ. ಆದ್ರೆ ಇನ್ನೂ ಸತ್ತಿರಲಿಲ್ಲ ಅಂತ ಆ ಅಭಿಮನ್ಯುವನ್ನ ಚಕ್ರವ್ಯೂಹದ ಒಳಗೆ ಹೋಗದೇ ಇರುವಂತವನ್ ಮಾಡಬಹುದಿತ್ತು, ಮಾಡಲಿಲ್ಲ. ಇದು ಆ ಭಗವಂತನ ಒಂದು ಲೀಲಾ ಅಷ್ಟೆ. ಭಾಗವತ ಹೇಳ್ತದೆ, ಅಷ್ಟಾದಶಾಕ್ಷೌಹಿಣೀನಾಂ ತಾವದ್ಭಿರ್ ಮಾಯಯಾದಿನೈಹಿ ಕೃತಂ ವ್ಯಾಪಾರನಂಬಿಯೇನ ತಸ್ಮೈ ವಿಶ್ವಾತ್ಮನೇ ನಮಃ ಅಂತ. 18 ಅಕ್ಷೋಹಿಣಿ ಸೈನ್ಯಗಳನ್ನ 18 ದಿನಗಳಲ್ಲಿ ತಾನೇ ಕೊಂದು ಹಾಕಿದೆ. ಅವನೇ ವಿಶ್ವಾತ್ಮ ಅಂತ ಅವನ ಬಗ್ಗೆ ಭಾಗವತ ಕೂಡ ವರ್ಣನೆ ಮಾಡಿದೆ. ಘಟೋತ್ಕಚನ ಮರಣವು ಹಾಗೇನೆ. ಘಟೋತ್ಕಚನ ಈ ಅಭಿಮನ್ಯುವಿನ ಮರಣ ಆದ ಬಳಿಕ ಈ ಅರ್ಜುನನಿಗೆ ಕೃಷ್ಣ ಸಮಾಧಾನ ಹೇಳಿ ಅವನಿಗೆ ಸ್ವಪ್ನದಲ್ಲೇ ಕೈಲಾಸಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪಾಶುಪತಾಸ್ತ್ರವನ್ನು ಮತ್ತೆ ಇನ್ನೊಂದು ಬಾರಿ ಅವನಿಗೆ ಕೊಡಿಸಿ ಅವನನ್ನು ಯುದ್ಧಕ್ಕೆ ಸನ್ನದ್ಧನನ್ನಾಗಿ ಮಾಡಿದ. ಜಯದ್ರಥನನ್ನ ಸಾಯಂಕಾಲದ ಒಳಗಾಗಿ ಕೊಲ್ಲುತ್ತೀನಿ ಅಂತ ಅರ್ಜುನ ಪ್ರತಿಜ್ಞೆ ಮಾಡಿದ್ದ. ಸಾಯಂಕಾಲ ಆಗಿಬಿಟ್ಟಿತ್ತು, ಇನ್ನೂ ಕೊಲ್ಲಿಕ್ಕಾಗಿರ್ಲಿಲ್ಲ. ಆ ಸಂದರ್ಭದಲ್ಲಿ ಕೃಷ್ಣ ತನ್ನ ಚಕ್ರದಿಂದ ಸೂರ್ಯನನ್ನ ಮರೆಮಾಚಿದ. ಆಗ ಸೂರ್ಯ ಅಸ್ತಂಗತನಾಗಿ ಬಿಟ್ಟ. ಇನ್ನೇನು ಅರ್ಜುನ ವಿಫಲನಾದ ಅಂತೆಲ್ಲ ಪಾಂಡವರು ಧೈರ್ಯದಿಂದ ಹೊರಗೆ ಬಂದ್ರು, ಕೌರವರೆಲ್ಲ ಹೊರಗೆ ಬಂದ್ರು, ಜಯದ್ರಥನು ಹೊರಗೆ ಬಂದ. ಆಗ ಕೃಷ್ಣ ಅವನಿಗೆ ಅರ್ಜುನನಿಗೆ ಅಭಿಮನ್ಯುವನ್ ಈ ಜಯದ್ರಥನನ್ನು ತೋರಿಸಿದ, ಕೊಂದು ಹಾಕು ಅಂತ ಹೇಳಿದ. ಇಂಥ ರೋಚಕವಾದ ಕಥೆಗಳನ್ನೆಲ್ಲ ಕೇಳ್ತೇವೆ. ಅದೇನೋ
ಅಂತ ಮಾಯೆಯಿಂದ ಏನು ಮಾಡಿದ್ದಲ್ಲ ಕೃಷ್ಣ. ತನ್ನ ಸುದರ್ಶನ ಚಕ್ರವನ್ನಲ್ಲಿ ಇಟ್ಟದ್ದಲ್ಲ, ಮಾಡಿದ್ದು ತನ್ನ ಮಾಯೆಯಿಂದಷ್ಟೇ. ಸಸರ್ಜ ತಮ ಊರ್ಜಿತಂ ಅಂತ ಹೇಳ್ತದೆ ಮಹಾಭಾರತ ತಾತ್ಪರ್ಯ ನಿರ್ಣಯವು ಕೂಡ. ಕೃಷ್ಣ ತನ್ನ ಮಹಿಮೆಯಿಂದ ಅಲ್ಲಿ ಕತ್ತಲನ್ನು ಸೃಷ್ಟಿ ಮಾಡಿದ. ಬೆಳಕಾಗಿ ಕತ್ತಲಾಗಿ ಬಿಡ್ತು, ಅರ್ಜುನನ ಪ್ರತಿಜ್ಞೆ ವಿಫಲ ಆಯಿತು. ಇನ್ನ ನಮ್ಮ ಜಯದ್ರಥನಿಗೇನು ಭಯ ಇಲ್ಲ ಅಂತ ಕೌರವರು ಆತನ ಕರ್ಕೊಂಡು ಹೊರಗೆ ಬಂದ್ರು. ಅರ್ಜುನ ಆತನನ್ನು ಹೊಡೆದು ಹಾಕಿದ ಅಷ್ಟೇ. ಸುದರ್ಶನ ಚಕ್ರವನ್ನು ಅಲ್ಲಿ ಅಡ್ಡ ಇಟ್ಟು ಕತ್ತಲನ್ನು ಸೃಷ್ಟಿಸಿದ ಅಂತ ಕಥೆ ಕುಮಾರವ್ಯಾಸ ಹೇಳುವುದು, ಮತ್ತೆ ಕೆಲವರು ಅದನ್ನು ಅನುಮೋದಿಸುವುದೆಲ್ಲ ವ್ಯರ್ಥ. ಮಹಾಭಾರತಕ್ಕೆ ನಾವು ಹೊರಗಿನಿಂದ ರೋಚಕತೆಯನ್ನು ತರೋದು ಬೇಡ, ಅದ್ರ ಒಳಗಿರುವಂತಹ ರೋಚಕತೆಯನ್ನೇ, ಸತ್ಯವನ್ನೇ ಆಸ್ವಾದಿಸುವುದನ್ನ ಕಲಿಯೋಣ. ಆ ಘಟೋತ್ಕಚ ಸತ್ತಾಗಲೇ ವ್ಯಾಸರು ಧರ್ಮರಾಜನಿಗೆ ಸಮಾಧಾನ ಹೇಳ್ತಾರೆ. ಅಲ್ಲಿಯೇ ಯಥೋ ಧರ್ಮಸ್ತಥೋ ಜಯ ಅನ್ನೋ ಮಾತು ಬರೋದು. ನಿತ್ಯಂ ಚ ಪುರುಷ ವ್ಯಾಘ್ರ ಧರ್ಮಮೇವ ಅನುಚಿಂತೆಯ ಆನುಶಂಸ್ಯಂ ತಪೋದಾನಂ ಕ್ಷಮಾಂ ಸತ್ಯಂ ಚ ಪಾಂಡವ ಸೇವೇಥಾಹ ಪರಮಪ್ರೀತಃ ಯಥೋ ಧರ್ಮಸ್ತಥೋ ಜಯ ಅಂತ ದ್ರೋಣ ಪರ್ವದ ಉಪಪರ್ವವಾದಂತಹ ಘಟೋತ್ಕಚ ಪರ್ವದಲ್ಲಿ ನಮಗೆ ಕೊನೆಗೆ ಕಾಣಿಸುವಂತಹ ಒಂದು ವಾಕ್ಯ ಇದು. ಉತ್ತರ ಭಾರತದ ಪಾಠದಲ್ಲೂ ದಕ್ಷಿಣ ಭಾರತದ ಪಾಠದಲ್ಲೂ ಎಲ್ಲ ಕಡೆ ಶುದ್ಧವಾದ ರೂಪದಿಂದ ಈಗ ಉಪಲಬ್ಧ ಇದೆ. ಇದಿಷ್ಟು ಭಗವಂತ ಭಕ್ತರಿಗೆ ಮಾಡುವಂತಹ ಒಂದು ಅದ್ಭುತವಾದ ಆಶೀರ್ವಾದ ಅದು. ನಿತ್ಯಂಚ ಪುರುಷ ವ್ಯಾಘ್ರ, ಪುರುಷ ಶ್ರೇಷ್ಠನಾದ ಧರ್ಮರಾಜನೇ, ಅವನನ್ನು ನೆನಪಿಟ್ಕೊಂಡು ನಮಗೂ ಹೇಳ್ತಿದ್ದಾರೆ ವ್ಯಾಸರು, ಯಾವಾಗಲೂ ಧರ್ಮಮೇವ ಅನುಚಿಂತೆಯ, ಧರ್ಮವನ್ನೇ ಆಲೋಚನೆ ಮಾಡು. ಆನುಶಂಸ್ಯ, ಅಹಿಂಸೆ, ತಪಸ್ಸು, ದಾನ, ಕ್ಷಮೆ, ಸತ್ಯ ಇವುಗಳನ್ನು ಸೇವಿಸು. ಯಥೋ ಧರ್ಮ ತಥೋ ಜಯ. ಪಾಂಡವರ ಜೀವಮಾನದಲ್ಲಿ ಘಟೋತ್ಕಚನನ್ನು ಕಳ್ಕೊಳ್ಳುವಂತಾಯ್ತು, ಅಭಿಮನ್ಯುವನ್ನು ಕಳ್ಕೊಳ್ಳುವಂತಾಯ್ತು. ಅದು ಅವರ ಜೀವಮಾನದಲ್ಲಿ ಆದಂತ ಹಿನ್ನಡೆಗಳು, ಇಲ್ಲ ಅಂತಲ್ಲ. ಆದ್ರೆ ಅವರಿಗೆ ಕೊನೆಗೆ ವಿಜಯವೇ ಆಯ್ತು ವ್ಯಾಸ ಮತ್ತು ಕೃಷ್ಣರ ಅನುಗ್ರಹದಿಂದ ಅಂತ ಅನ್ನೋದನ್ನ ನಾವು ಈ ಅಧ್ಯಾಯದಿಂದ ಕಲ್ತ್ಕೋಬೇಕು. ಭಗವಂತನೇ ಮಾಡಿದಂತಹ ಆಶೀರ್ವಾದ ಇದು, ತುಂಬಾ ಅದ್ಭುತವಾದಂತಹ ಮಾತು. ದ್ರೋಣರನ್ನು ಕೂಡ ಉಪಾಯದಿಂದ ಕೊಲ್ಲಿಸಿದ ಕೃಷ್ಣ. ಅಶ್ವತ್ಥಾಮ ಹತಃ ಅಂತ ಹೇಳು ಅಂತ ಧರ್ಮರಾಜನನ್ನು ಪ್ರಚೋದಿಸಿದ. ಅವನಿಗೆ ನಾನೆಲ್ಲಿ ಅಧರ್ಮ ಮಾಡಿಬಿಡ್ತೇನೋ ಅಂತ ಕೃಷ್ಣನ ಮಾತಿನ ಮೇಲೆ ಅವಿಶ್ವಾಸ. ಅದರ ಫಲವಾಗಿ ಆತನಿಗೆ ನರಕದ ದರ್ಶನ ಆಗಿತ್ತು ಅಂತ ಮುಂದೆ ತಾತ್ಪರ್ಯ ನಿರ್ಣಯದಲ್ಲೇ ಬರ್ತದೆ. ಸ್ವರ್ಗಾರೋಹಣ ಪರ್ವದಲ್ಲಿ ಅದು ಬರೋದಿದೆ ಮಹಾಭಾರತದಲ್ಲಿಯೂ. ಧರ್ಮಕ್ಕೆ ನಿರ್ಣಾಯಕನಾದವನು ಭಗವಂತ, ಅವನ ಮಾತಿನ ಮೇಲೆ ನಮಗೆ ಅವಿಶ್ವಾಸ ಆದ್ರೆ ನಾವು ಧರ್ಮವನ್ನು ಆಚರಿಸುವುದು ಹೇಗೆ? ಮತ್ತೆ ಜ್ಞಾನವನ್ನು ಪಡೆದು ಮುಕ್ತಿಯನ್ನು ಪಡೆಯುವುದಾದರೂ ಹೇಗೆ? ಇದ್ರ ಬಗ್ಗೆ ಸಾಧಕನಿಗೆ ಒಂದು ಬಲವಾದಂತಹ ಭರವಸೆ ಬೇಕು. ಮುಂದೂ ಒಂದ್ ಕಡೆ ಹೇಳ್ತಾರೆ ಅದನ್ನು, ಯಥೋ ಧರ್ಮಸ್ತತಃ ಕೃಷ್ಣ ಯತಃ ಕೃಷ್ಣ ತಥೋ ಜಯ ಅಂತ. ಧರ್ಮ ಎಲ್ಲಿದೆಯೋ ಅಲ್ಲೇ ಕೃಷ್ಣ ಇರ್ತಾನೆ, ಅಧರ್ಮ ಇದ್ದಲ್ಲಿ ಕೃಷ್ಣ ಇರೋದಿಲ್ಲ. ಧರ್ಮ ಇದ್ದಲ್ಲೆಲ್ಲ ಕೃಷ್ಣ ಇದ್ದೇ ಇರ್ತಾನೆ. ಯತಃ ಕೃಷ್ಣ ತಥೋ ಜಯ ಅಂತ, ಕೃಷ್ಣ ಇದ್ದಲ್ಲೆಲ್ಲ ಜಯ ಆಗೇ ಆಗ್ತದೆ ಅಂತ. ಹೀಗೆ ಭಗವಂತನ ಮಾತನ್ನ ನಡೆಸುವುದರಲ್ಲಿ ನಮಗೆ ಅವಿಶ್ವಾಸ ಬೇಡ. ಆದ್ರೆ ನಮ್ಮ ದುರ್ದೈವ, ನಾವು ಅನೇಕ ಬಾರಿ ನಾವೇ ಪಂಡಿತರು, ನಾವೇ ಸತ್ಯವಂತರು ಇತ್ಯಾದಿ ಭ್ರಮಗಳನ್ನ ಇಟ್ಕೊಂಡು ಜೀವನ ನಡೆಸ್ತಾ ಇರ್ತೇವೆ. ಅಂಥದ್ದೊಂದು ಸ್ಥಿತಿ ಧರ್ಮರಾಜನಿಗೂ ಕೂಡ ಬಂದಿತ್ತು. ಯಮಧರ್ಮನ ಅಂಶ ಸಂಭೂತನಾದ ಅವನಿಗೇ ಹಾಗೆ ಬಂದಿರುವಾಗ ನಮ್ದೆಲ್ಲ ಹೇಗಿರ್ತದಂದ್ರೆ, ನಾವೇ ಬುದ್ಧಿವಂತರು ಅನ್ನೋ ಭ್ರಮೆ, ನಾವೇ ಶಾಸ್ತ್ರಜ್ಞಾನಿಗಳು ಅನ್ನೋ ಭ್ರಮೆ. ನಮಗೆ ಸ್ವಯಂ ಭಗವಂತ ಬಂದು ಹೇಳಿದ್ರು ಕೂಡ ಅದು ಪಥ್ಯ ಆಗೋದಿಲ್ಲ. ಅದಕ್ಕೊಂದು ನಿದರ್ಶನ ಇದಲ್ಲ. ಮನುಷ್ಯ ಸಂಪಾದನೆ ಮಾಡಿದ ಅನ್ನದಿಂದ ತಂದ ಪದಾರ್ಥಗಳನ್ನು ಅಡಿಗೆ ಮಾಡಿ ಮನುಷ್ಯರೇ ಬಡಿಸಿದಾಗ ಉಣ್ಣುವವರು ನಾವು. ನಮ್ಮ ಸ್ಥಿತಿ ಹೀಗಿರುವುದೇನೋ ಆಶ್ಚರ್ಯಕರ ಏನಲ್ಲ. ಧರ್ಮವನ್ನ ಧರ್ಮೋ ವಿದುತ್ತಮ ಅಂತ ಕರೆಸಿಕೊಂಡಿರುವ ಭಗವಂತನನ್ನ ನಾವು ಹೀಗೆ ಅನುಮಾನಿಸ್ತೇವೆ, ಅವನನ್ನು ಡೌಟ್ ಪಡ್ತೇವೆ, ಅವನ ಮಾತನ್ನ ನಡೆಸಲಿಕ್ಕೆ ವಿಫಲರಾಗುವ ಮೂಲಕ ಅವನನ್ನ ಅವಮಾನಿಸ್ತೇವೆ ಕೂಡ. ಇದೆಲ್ಲ ಬಹಳ ಎಚ್ಚರಿಕೆಯಿಂದ ನಾವು ಕಲಿಬೇಕಾದಂತಹ ಒಂದು ಪಾಠ. ಶ್ರುತಿ ಸ್ಮೃತಿ ಹರೆಯರಾಜ್ಞೆ, ಅವು
ಅವು ಭಗವಂತನ ಶ್ರುತಿ ಸ್ಮೃತಿಗಳೆಲ್ಲವೂ ಭಗವಂತನ ಆಜ್ಞೆ ಅಂತ ಆದ್ಮೇಲೆ ಅವುಗಳನ್ನ ನಡೆಸುವುದರಲ್ಲಿ ನಮಗೆ ಯಾವುದೇ ರೀತಿಯಾದ ಹಿಂಜರಿಕೆ ಇರಬಾರದು. ಎಲ್ಲಿ ಧರ್ಮ ಇದೆಯೋ ಅಲ್ಲೇ ಜಯ ಅನ್ನುವಂಥ ಒಂದು ಕಮಿಟ್ಮೆಂಟ್ ಕೂಡ ನಮಗೆ ಬೇಕು. ಧರ್ಮ ಇದ್ದಲ್ಲಿ ಜಯ ಆಗೇ ಆಗ್ತದೆ, ಧರ್ಮ ಇದ್ದಲ್ಲಿ ಮಾತ್ರ ಜಯ ಆಗ್ತದೆ ಅನ್ನುವಂಥ ಎಚ್ಚರವು ಕೂಡ ನಮಗೆ ಬೇಕು. ಹೀಗೆ ಈ ಸಂದೇಶವನ್ನು ನಾವು ತಗೊಳ್ಬೇಕು. ಮತ್ತೆ ಯಥೋ ಧರ್ಮಸ್ತಥೋ ಜಯ ಅಂದ್ರೆ ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯ ಇದೆ ಅಂತ ಅಷ್ಟು ಮಾತ್ರ ಅರ್ಥ ಅಲ್ಲ. ಧರ್ಮಸ್ವರೂಪನಾದ ಭಗವಂತ ಎಲ್ಲಿ ಇದ್ದಾನೋ, ಧರ್ಮ ಅಂದ್ರೆ ಧರ್ಮಸ್ವರೂಪನಾದ ಭಗವಂತ, ಧಾರಕತ್ವ ಧರ್ಮರೂಪ ಅಂತ ಭಾಗವತ ತಾತ್ಪರ್ಯದಲ್ಲಿ ಅವನು ಹೇಳ್ತಾರೆ. ಹೀಗೆ ಅಂಥ ಭಗವಂತ ಇದ್ದಲ್ಲೇ ಜಯ ಆಗ್ತದೆ ಹೊರತು ಬೇರೆ ಎಲ್ಲೂ ಜಯ ಆಗೋದಿಲ್ಲ ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಹೀಗಿದು ಯಥೋ ಧರ್ಮಸ್ತಥೋ ಜಯ ಅನ್ನೋದು ವ್ಯಾಸರು ಧರ್ಮರಾಜನಿಗೆ ಹೇಳಿದ ಮಾತು. ಮತ್ತೆ ಆ ದ್ರೋಣ ಪರ್ವತದ ಸಾರಾಂಶ ಕೂಡ. ದ್ರೋಣರಲ್ಲಿ ಸಾಯ್ತಾರೆ, ಘಟೋತ್ಕಚ ಅಭಿಮನ್ಯುಗಳು ಸಾಯ್ತಾರೆ. ಅವರೆಲ್ಲರೂ ಕೂಡ ಸಾತ್ವಿಕರೇ, ದ್ರೋಣರು ಸಾತ್ವಿಕರೇ. ಅವರು ಹೀಗೆ ಶತ್ರುಗಳನ್ನು ಸಂಹಾರ ಮಾಡಲಿಕ್ಕೆ ತೊಡಗಿದಾಗ ಇನ್ನ ಈ ನನ್ನ ಭಕ್ತ ಮಾಡಿದ ಅಪರಾಧಗಳನ್ನೆಲ್ಲ ನಾನು ಕ್ಷಮಿಸಿಕೊಂಡಿದ್ದು ಸಹಿಸಿಕೊಂಡಿದ್ದು ಸಾಕು, ಇನ್ನು ಅವರ ಜೀವನವನ್ನು ಸಮಾಪ್ತ ಮಾಡೋಣ ಅಂತ ಕೃಷ್ಣನೇ ಆಲೋಚನೆ ಮಾಡಿ ಅವರ ಜೀವನವನ್ನ ಕೊನೆಗಾಣಿಸ್ಲಿಕ್ಕೆ ಒಂದು ಉಪಾಯ ಮಾಡಿದ. ಅದೇ ಅಶ್ವತ್ಥಾಮ ಹತಃ ಅಂತ ಧರ್ಮರಾಜನ ಮಾತಿನಿಂದ ಹೇಳಿಸಿದೆ. ಮುಂದೆ ಆ ದ್ರೋಣರ ಹತ್ಯೆ ಆಯಿತು. ಅವರು ಬ್ರಾಹ್ಮಣರಾಗಿ ಜನಿಸಿಯೂ ಕೂಡ ಕ್ಷತ್ರ ಧರ್ಮವನ್ನು ಅಪ್ಪಿಕೊಂಡು, ಭಗವಂತನ ಸಂಕಲ್ಪ ಆಗಿತ್ತು, ಅದು ವಿಷಯ ಬೇರೆ. ಇಂಥದೊಂದು ಅಪರಿಗ್ರಹ ವೃತವನ್ನು ಹಿಂದೆ ಅವರು ಇಟ್ಕೊಂಡಿದ್ರು, ಯಾರ ಹತ್ರನೂ ದಾನ ಕೇಳ್ತಿರ್ಲಿಲ್ಲ. ಅದು ಕೊನೆಗೆ ವಿಫಲ ಆಯಿತು, ಅವರ ಆ ವ್ರತವೂ ಕೂಡ ಶಿಥಿಲ ಆಯಿತು. ಅದನ್ನೆಲ್ಲ ನಾವು ಹಿಂದೆ ನೋಡಿದ್ದೇವೆ. ಹೀಗೆ ಯಥೋ ಧರ್ಮಸ್ತಥೋ ಜಯ ಅನ್ನೋದೊಂದು ಸಂದೇಶ, ಮತ್ತೆ ಭಗವಂತನ ಸ್ತೋತ್ರವೂ ಕೂಡ ಹೌದದು. ಅದರೊಂದಿಗೆ ಈ ಭಾಗ ಸಮಾಪ್ತವಾಗಿದೆ. ಈ ದ್ರೋಣ ಪರ್ವ ಸಮಾಪ್ತವಾದಾಗ ಅದು ಹಿರಿಯ ವಿದ್ವಾಂಸರು, ನಮಗೆ ದೊಡ್ಡಪ್ಪಂದಿರು ಆಗಬೇಕಾದವರು ಸಂಬಂಧ ದೃಷ್ಟಿಯಿಂದ ಅಂತ ಕೆ.ಟಿ. ಪಾಂಡುರಂಗಿ ಆಚಾರ್ಯರಿಗೆ ಸಮರ್ಪಿತ ಆಗಿತ್ತು. ಅನೇಕ ಗ್ರಂಥಗಳನ್ನು ಸಂಪಾದನೆ ಮಾಡಿದ್ದಾರೆ. ಇವತ್ತಿಗೂ ಕೂಡ ಅನೇಕ ಗ್ರಂಥಗಳನ್ನು ನಾವು ನೋಡುವಾಗ ಅವರು ತಮ್ಮ ದ್ವೈತ ವೇದಾಂತ ಸಂಶೋಧನಾ ಪರಿಷತ್ತಿನಿಂದ ಏನು ಪ್ರಕಟ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಇರ್ತೇವೆ. ಅಂತ ಅನೇಕ ಗ್ರಂಥಗಳ ಪ್ರಕಟಣೆ ಮತ್ತೆ ಇಂಗ್ಲಿಷ್ನಲ್ಲಿ ಅದಕ್ಕೆ ಮುನ್ನೋಡಿ ಇತ್ಯಾದಿಗಳನ್ನು ಕೂಡ ಮಾಡಿದ್ದಾರೆ. ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಉಪಕುಲಪತಿಗಳಾಗಿದ್ದವರು. ಪೂರ್ಣಪ್ರಜ್ಞ ವಿದ್ಯಾಪೀಠದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಂಥವರು. ಪೂರ್ಣಪ್ರಜ್ಞ ವಿದ್ಯಾಪೀಠದಿಂದ ಪ್ರಕಟ ಆಗಿರುವಂತಹ ಅನುವಾದಗೊಂಡಂತಹ ಏನು ಸರ್ವಮೂಲ ಗ್ರಂಥಗಳಿವೆ ಅದಕ್ಕೆಲ್ಲ ಇಂಗ್ಲಿಷ್ನಲ್ಲಿ ಸಾರಾಂಶ ಬರೆದುಕೊಟ್ಟಂತಹ ಹಿರಿಯ ವಿದ್ವಾಂಸರು. ಅವರ ನಿರಂತರ ಕಾರ್ಯಶೀಲತೆ ಅದು ನಮಗೊಂದು ದಾರಿದೀಪ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನೆನಪಿಸ್ಕೊತೇನೆ.